ಇನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಸಚಿವರುಗಳು ಕೂಡ ಅಲ್ಲಿ ಬಾನು ಮುಷ್ತಾಕ್ ಮತ್ತು ಇಂಗ್ಲಿಷ್ಗೆ ಭಾಷಾಂತರಿಸಿದ ದೀಪಾ ಬಸ್ತಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಒಲವೆತ್ತಿ ತೋರುವ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಇನ್ನೀಗ. ಬುಕ್ಕರ್ ಬಹುಮಾನ ಗೆಲ್ಲುವುದು ನನಗೆ ಕನಸಿನ ಗಂಟಾಗಿತ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬಹಳ ಜನ ನನಗೆ ಆದೇಶ ನೀಡ್ತಾಯಿದ್ರು, ಬುಕ್ಕರ್ ತರಲೇಬೇಕು ಅಂತ ನನಗೆ ಹೆದರಿಕೆ ಆಗ್ಬಿಡ್ತು. ಆ ಹೆದರಿಕೆ ದೇಶದಿಂದ ಬುಕ್ಕರ್ ಬಂತು ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಒತ್ತಾಸೆ ಮತ್ತು ಹೃದಯಾಂತರಾಳದ ಅಭೀಪ್ಸೆ ವಿದೇಶದ ಅಪರಿಚಿತ ನೆಲ ಮತ್ತು ಜನರ ನಡುವೆ ನನ್ನ ಬೆನ್ನಿಗೆ ನಿಂತವು. ಅಲ್ಲೂ ನನಗೆ ಈ ಸಪೋರ್ಟ್ ಸಿಕ್ತು. ನನಗೆ ಧ್ವನಿಯಾದವು, ನನ್ನ ಆತ್ಮದ ಶಕ್ತಿಯಾಗಿ ಬದಲಾದವು. ಓಕೆ, ಇನ್ನು ನಾಳೆ ವೆರಿ ಇಂಪಾರ್ಟೆಂಟ್ ಡೇ. ನಾಳೆ ಅಂತೂ ಅದೊಂಥರ ಹಬ್ಬನೇ. ನಾಳೆಯ ಹಬ್ಬಕ್ಕೆ, ನಾಳೆಯ ಜಾತ್ರೆಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ, ನಾಳೆ ಕಪ್ ಗೆಲ್ತಾರೆ. ನಾಳಿದ್ದು ಅರ್ಜೆಂಟಾಗಿ ಬೆಂಗಳೂರಿನ ಬೀದಿಗಳಲ್ಲಿ, ಬೆಂಗಳೂರು ಅಷ್ಟೇ ಯಾಕೆ ಪಾಪ ಇಡೀ ರಾಜ್ಯದ ಜನ ಮೂಲೆಯಲ್ಲಿ ಕಾಯ್ತಾ ಇದ್ದಾರೆ ಆ ಕಪ್ಪನ್ನು ನೋಡೋಕ್ಕೆ. ಯಾಕೆ ಅಂದರೆ ಪ್ರತಿ ಸಲ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಆ ಕಪ್ಪನ್ನು ನಮ್ಮ RCB ತಂಡ ಯಾವಾಗ ಎತ್ತಿ ಹಿಡಿಯುತ್ತಾ ಆವಾಗ ಆಗುವಂತಹ ಸಮಾಧಾನ ಇದೆಯಲ್ಲ, ಅದು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಾಳೆ ಅದು ಒಂಥರ ವರ್ಲ್ಡ್ ಕಪ್ ಮ್ಯಾಚ್ ಥರ ನಮಗೆ ಇದೊಂದು RCB. ಸೊ ವರ್ಲ್ಡ್ ಕಪ್ಪೇ ಬೇರೆ, ಆದರೆ RCBಯ ಈ ಒಂದು ಗೆಲುವಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಾಳೆ RCB ವರ್ಸಸ್ ಪಂಜಾಬ್. ಸೊ ಎರಡೂ ಕೂಡ ಫೈನಲ್ಗೆ ಬಂದರೂ ಕೂಡ ಕಪ್ಪನ್ನು ಗೆಲ್ಲಕ್ಕಾಗಿರಲಿಲ್ಲ ಎರಡೂ ತಂಡಗಳಿಗೆ. ಬಟ್ ಈ ಸಲ ಕಪ್ ನಮ್ಮದೇ. ಸೊ ನಾಳೆ ಮ್ಯಾಚ್ಗೆ ಎಲ್ಲರೂ ರೆಡಿಯಾಗಿ, ನಾಳೆ ಇಡೀ ದಿನ IPL ಮ್ಯಾಚ್ಗೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಕಾರ್ಯಕ್ರಮಗಳು ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಇರುತ್ತೆ, ತಪ್ಪದೇ ನೋಡಿ ಅಂತ ಹೇಳ್ತಾ ಇವತ್ತಿನ ರಾ ನ್ಯೂಸನ್ನು ಮುಗಿಸ್ತಾ ಇದ್ದೀವಿ. ನಾನು ಮತ್ತು ರಾಮ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.